ವಾಟ್ ಎ ಸ್ಮೆಲ್. ಆ ಬಾದಾಮಿ ಸ್ಮೆಲ್ ತುಂಬ ಚೆನ್ನಾಗಿದೆ. ಅದೂ ನಿಮ್ಮ ಕೈಯಲ್ಲಿ. ಏನಂದ್ರಿ? ಅದೇನಿಲ್ಲ, ಬಾದಾಮಿ. ವಾವ್, ಫ್ಯಾಂಟಾಸ್ಟಿಕ್ ಡಿಸೈನ್. ಏನ್ ಹೇಳಿದ್ರಿ? ನಾನು ನಿಮ್ಮ ಸ್ಯಾರಿಲಿರೋ ಡಿಸೈನ್ ಬಗ್ಗೆ ಹೇಳಿದ್ನೆ. ಓಹೋ, ಆ ಥರ ಹೇಳ್ತೀನಂತ ನೀವು ಅನ್ಕೊತಾ ಇದ್ದೀರಾ? ಅದೇ ಕಣ್ರಿ, ಇಲ್ಲ ಮತ್ತಿನ್ನೇನ್ರಿ, ಒಬ್ಬ ದೇವತೆ. ನೋನೋ, ಒಬ್ಬ ದೇವತೆ ನನ್ನ ಕಣ್ಮುಂದೆ ಇರಬೇಕಾದ್ರೆ ನಾನೇನಕ್ರಿ ಸ್ಯಾರಿ ಡಿಸೈನ್ ಬಗ್ಗೆ ಹೇಳಕ್ಕೆ ಹೋಗ್ತೀನಿ? ನಾನು ಹೇಳೋದು ನಿಮ್ಮನ್ನೇ, ನಿಮ್ಮ ಡಿಸೈನ್ ಬಗ್ಗೆನೇ. ನನ್ನ ಕಣ್ಣಂಚಲ್ಲಿ ತುಂಬಿರುವ ಮಿಂಚಿನ ವಜ್ರವೇ. ಏನಂದ್ರಿ? ಕವಿತೆ, ಕವಿತೆ. ಓಹೋ, ಪೂರ್ತಿಯಾಗಿ ಹೇಳಿ. ನನ್ನ ಕಣ್ಣಂಚಲಿ ತುಂಬಿರುವ ಮಿಂಚಿನ ವಜ್ರವೇ, ನನ್ನ ಹೃದಯದಲ್ಲಿ ತಪ್ಪಿಕೊಂಡ ಹೂವಿನ ತುಂಬಿಯೇ, ಕೋಮು ಎನ್ನೋ ಒಂದು ಪದದಲ್ಲಿ ನನ್ನೊಳಗೆ ನೂರಾರು ಬದಲಾವಣೆಗಳು ನೀಡುವವಳೇ, ನಿನ್ನ ಮನದೊಳಗೆ ನೆಲೆಗೊಂಡಿರಲು ನಾನಿಲ್ಲಿ ತುಳುಕುತ್ತಿರುವೆ. ನನ್ನ ಯೌವನದ ನೋಟದಲ್ಲಿ ಹಲವಾರು ಹುಡುಗಿಯರನ್ನು ಕಂಡರೂ ನಿನ್ನೊಬ್ಬಳಿಗೆ ಮಾತ್ರ ಮೈಮರತೆ. ತೊಡೆಯಲಾರದ ಕುದಿಯುತ್ತಿದೆ ರಕ್ತನಾಳಗಳು. ಕನಸಿನಲ್ಲಿ ನಿನ್ನ ಧ್ಯಾನ ನೆನಪುಗಳನ್ನು ಚಿಗುರಿಸಿದೆ. ರಕ್ತದ ನರನಾಡಿಯಲ್ಲಿ ಕಾಮ ಬೀಜವನ್ನು ಬಿತ್ತಿದೆ. ಓ, ಹೂ ಇಸ್ ದ ಬ್ಲ್ಯಾಕ್ ಶಿಪ್? ಫೋನ್ನ ಸೈಲೆಂಟಲ್ಲಿ ಹಾಕ್ರಿ. ಸಾರಿ ರೀ. ಸಾರಿ, ನಾನು ಸಾರಿ ರೀ. ಅದು ಒಂದು ಫ್ಲೋ ಅಲ್ಲಿ ಹೋಗ್ಬೇಕಾದ್ರೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಲ್ವಾ? ಹೌದು, ನಾನೇನು ಹೇಳ್ತಾ ಇದ್ದೆ ನೋಡಿದ್ರಾ? ನಾನು ಹೇಳಕ್ ಬಂದಿದ್ನೇ ಮರ್ತ್ಬಿಟ್ಟೆ. ಪರವಾಗಿಲ್ಲ ಬಿಡಿ. ಅದೇನೋ ಸರಿ ಬಿಡಿ. ಒಂದು ಕವಿತೆಗೆ ಇನ್ನೊಂದು ಕವಿತೆ ಇಷ್ಟ ಆಗಲ್ಲ ತಾನೆ? ನೀವು ತುಂಬಾ ಜಾಲಿ ಟೈಪ್ ಅನ್ಸುತ್ತೆ ಸೂರ್ಯ. ನಿಮ್ ಜೊತೆ ಯಾವ ಹುಡುಗಿ ಇದ್ರು ನಗ್ನಗ್ತಾ ಇರ್ತಾರೆ. ನಿಮ್ ವೈಫು ತುಂಬಾ ಅದೃಷ್ಟವಂತೆ. ಏನ್ರಿ ನೀವು ಸಡನ್ ಆಗಿ ನೀವು ಈ ತರ ಹೇಳ್ತಾ ಇದ್ದೀರಾ? ಯಾಕೆ? ನನಗೆ ಇನ್ನು ಮದುವೆನೇ ಆಗಿಲ್ಲ ರೀ. ಐ ಆಮ್ ಸ್ಟಿಲ್ ಬ್ಯಾಚುಲರ್, ಯು ನೋ. ಓ, ಓಕೆ ಓಕೆ. ಆದ್ರೆ ಆದಷ್ಟು ಬೇಗ ಈ ಬ್ಯಾಚುಲರ್ ಫ್ಯಾಮಿಲಿ ಮ್ಯಾನ್ ಆಗ್ಬಿಡ್ತಾನೆ. ಓ ಸೂಪರ್. ಹುಡುಗಿ ಎಲ್ಲ ನೋಡಾಯ್ತಾ? ಯಾ, ಎಂಗೇಜ್ಮೆಂಟೇ ಆಗೋಯ್ತಲ್ವಾ? ಓಹೋ, ಕಂಗ್ರ್ಯಾಚುಲೇಷನ್ ಸೂರ್ಯ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೂರ್ಯ, ನಾನ್ ನಿಮ್ಮನ್ನೊಂದು ಕೇಳಿದ್ರೆ ನನ್ನ ತಪ್ಪಾಗಿ ತಿಳ್ಕೊಳಲ್ವಲ್ಲ? ಹೇಳ್ರಿ ಭುವನ, ನಾನು ಏನು ಅನ್ಕೊಳಲ್ಲ. ಮ್ಯಾರೇಜ್ ಮಾಡ್ಕೊಳಕ್ ಹೋಗ್ತೀರಾ? ಅಷ್ಟ್ರೊಳಗಡೆ ನೀವು ಯಾಕಿಲ್ಲಿ? ಪ್ಲೀಸ್ ನನ್ನ ತಪ್ಪಾಗಿ ತಿಳ್ಕೊಬೇಡಿ. ಕೇಳ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕೇಳ್ದೆ. ಅದರಲ್ಲಿ ಏನ್ರಿ ತಪ್ಪಿದೆ? ನೀವು ಓಪನ್ ಆಗಿ ಕೇಳಿದ್ದು ನನಗೆ ತುಂಬಾನೇ ಇಷ್ಟ ಆಯ್ತ್ರಿ. ಐ ಲೈಕ್ ಯು. ಸಪೋಸ್ ನಾವು ಹೊಸ್ದಾಗಿ ಒಂದು ಕಂಪ್ನಿಗೆ ಜಾಬ್ ಅಪ್ಲೈ ಮಾಡ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಬೇಕಂತ ಕೇಳ್ತಾರಲ್ವಾ? ಏನಕ್ಕೆ ಕೇಳ್ತಾರೆ? ಎಕ್ಸ್ಪೀರಿಯನ್ಸ್ ಇದ್ರೆ ಅವನು ಚೆನ್ನಾಗಿ ಕೆಲಸ ಮಾಡ್ತಾನಂತ ಒಂದು ನಂಬಿಕೆ ತಾನೆ? ಆಮ್ ಐ ರೈಟ್? ಯಾ, ಅಬ್ಸಲ್ಯೂಟ್ಲಿ ರೈಟ್. ನಾರ್ಮಲಿ ನಮಗೆ ಕೆಲಸಕ್ಕೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ, ಮ್ಯಾರೇಜ್ಗೆ ಬೇಕಾಗಲ್ವಾ? ಅದರಲ್ಲೂ ಈ ಫಸ್ಟ್ ನೈಟ್ ಎಕ್ಸ್ಪೀರಿಯನ್ಸ್ ಈಸ್ ವೆರಿ ಎಕ್ಸ್ಪೆನ್ಸಿವ್, ರೈಟ್? ಸೊ ಆ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ಇಲ್ಲಿ ನಿಮ್ಮನ್ನು
ಉಡ್ಕೊಂಡು ಬಂದಿದ್ದೀನಿ. ವಾವ್, ಗ್ರೇಟ್. ಡೋಂಟ್ ವರಿ, ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ನಾನ್ ಗ್ಯಾರಂಟಿ. ಥ್ಯಾಂಕ್ ಯು. ನಿಮ್ ಫಿಯಾನ್ಸಿ ಹೆಸರೇನಂತ ನಾನ್ ತಿಳ್ಕೊಬೋದಾ? ಖಂಡಿತ. ಅವ್ರ ಹೆಸರು ಸ್ವಾತಿ. ಅವ್ರೇನ್ ಮಾಡ್ತಾ ಇದ್ದಾರೆ? ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಇದ್ದಾರೆ. ಓಕೆ. ಹೌದು, ಸ್ವಾತಿ ನಿಮ್ ತರಾನೇ ಎಕ್ಸ್ಪೀರಿಯನ್ಸಿಗೋಸ್ಕರ ಬೇರೆ ಯಾರ ಹತ್ರನಾದ್ರೂ ಹೋದ್ರಂದ್ರೆ? ಸ್ಟಾಪ್ ಇಟ್ ಭುವನ. ಏನು ಮಾತಾಡ್ತಾ ಇದ್ದೀರಾ ಅಂತ ತಿಳ್ಕೊಂಡೇ ಮಾತಾಡ್ತಾ ಇದ್ದೀರಾ? ಅಯ್ಯಯ್ಯೋ, ಟೆನ್ಷನ್ ಆಗ್ಬೇಡ್ರಿ. ನಾನ್ ಸುಮ್ನೆ ಒಂದ್ ಮಾತಿಗೆ ಹೇಳ್ದೆ. ಎಕ್ಸ್ಪೀರಿಯನ್ಸ್ ಒಬ್ರಿಗೆ ಮಾತ್ರ ಇತ್ತು ಅಂದ್ರೆ ಸಾಕೇನು? ನೀವು ಮ್ಯಾರೇಜ್ ಮಾಡ್ಕೊಳಕ್ಕಿರೋ ಹುಡುಗಿಗೂ ಬೇಕಲ್ವಾ? ಪ್ಲೀಸ್ ಭುವನ, ಅವಳ ಬಗ್ಗೆ ಮಾತಾಡಬೇಡಿ. ಅವಳು ತುಂಬಾ ಒಳ್ಳೆ ಹುಡುಗಿ. ನೀವು ಮದ್ವೆ ಮಾಡ್ಕೊಳ್ಳೋ ಹುಡುಗಿ ಮೇಲೆ ಅಷ್ಟು ನಂಬಿಕೆ ಇದೆಯಲ್ಲ? ಇದೇ ನಂಬಿಕೆ ತಾನೇ ಅವ್ರಿಗೂ ನಿಮ್ಮೇಲೆ ಇರೋದು. ಆ ನಂಬಿಕೆನ ಕಾಪಾಡ್ಬೇಕಾಗಿರೋದು ನಿಮ್ ಜವಾಬ್ದಾರಿನೇ ಅಲ್ವಾ? ಅವ್ರ ನಂಬಿಕೆನೆ ಹಾಳ್ ಮಾಡೋ ತರ ನಡ್ಕೋತಾ ಇದ್ದೀರಲ್ಲ, ಇದು ನಿಮ್ಗೆ ಚೆನ್ನಾಗಿದ್ಯಾ? ಏನ್ ಸೂರ್ಯ, ನ್ಯಾಯ ಗಂಡಸ್ರಿಗೊಂದು ಹೆಂಗಸ್ರಿಗೊಂದ ಸೂರ್ಯ? ನೀವ್ ಹೇಗೆ ನಿಮ್ ಫ್ಯೂಚರ್ ವೈಫ್ ಫ್ರೆಶ್ ಆಗಿ ಇರ್ಬೇಕು ಅಂತ ಅಂದ್ಕೋತಿರೋ ಅದೇ ತರ ತಾನೇ ಸೂರ್ಯ ಅವರು ಅಂದ್ಕೊಂಡಿರ್ತಾರೆ. ಸೂರ್ಯ, ಸಾರಿ, ನಾನ್ ನಿಮ್ ಮೂಡನ್ನ ಸ್ಪಾಯ್ಲ್ ಮಾಡ್ಬಿಟ್ಟೆ ಅಂತ ಅನ್ಸತ್ತೆ. ಬನ್ನಿ, ನಾನ್ ನಿಮಗೆ ಎಲ್ಲಾನು ಹೇಳ್ಕೊಡ್ತೀನಿ. ಯಾಕಂದ್ರೆ ನಾನ್ ನಿಮಗೆ ಮಾತು ಕೊಟ್ಟಿದ್ದೀನಲ್ಲ, ನಿಮಗೆ ಎಲ್ಲ ಎಕ್ಸ್ಪೀರಿಯನ್ಸು ಸಿಗಕ್ಕೆ ನಾನ್ ಗ್ಯಾರಂಟಿ. ಬನ್ನಿ ಸೂರ್ಯ. ತೆಗ್ದು ಮಾತಾಡಿ ಸೂರ್ಯ, ನಿಮ್ ಸ್ವಾತಿನೇ ಅಲ್ವಾ? ಫಸ್ಟ್ ನೈಟ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿ. ತೆಗ್ದು ಮಾತಾಡಿ. ಹಲೋ, ಹಾಯ್, ಎಲ್ಲಿದ್ದೀರಾ? ಮನೇಲೇ ಇದ್ದೀರಾ? ನಮ್ಮ ಮ್ಯಾರೇಜ್ಗೆ ನನ್ನ ಫ್ರೆಂಡ್ನ ಇನ್ವೈಟ್ ಮಾಡಕ್ ಬಂದಿದ್ದೀನಿ. ಓ ಹೌದಾ, ನಿಮ್ ಫ್ರೆಂಡಾ? ಅವ್ರ ಹೆಸರೇನು? ಭುವನೇಶ್ವರಿ. ಓಹೋ, ಅವ್ರು ನನಗೆ ಫ್ರೆಂಡ್ ಅನ್ನೋದ್ಕಿಂತ ಸಿಸ್ಟರ್ ಅಂತಾನೇ ಹೇಳ್ಬೋದು. ಓ ಸಿಸ್ಟರ್ ತರನಾ? ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸಿಸ್ಟರ್, ನೀವು ಖಂಡಿತ ನನ್ನ ಮ್ಯಾರೇಜ್ಗೆ ಬರಬೇಕು.